ಸದಾಶಿವ ಬ್ರಹ್ಮೇಂದ್ರ ಬಗ್ಗೆನ ಒಂದು ಪುಸ್ತಕ ಬರ್ಸೋದು. ಆ ಪುಸ್ತಕ ಬರ್ಸಿ ಅದನ್ನು ಓದಿದ್ದಕ್ಕೆ ಸದಾಶಿವ ಬ್ರಹ್ಮೇಂದ್ರ ಯಾರು, ನೆರೂರು ಅಂದ್ರೆ ಎಲ್ಲಿದೆ, ಅವ್ರ ವೃಂದಾವನ ಎಲ್ಲಿದೆ, ಅವ್ರು ಏನೇನು ಯಾವ್ಯಾವ ಅವಸ್ಥೆಗಳನ್ನು ಅನುಭವಿಸಿದ್ರು, ಅವ್ರ ವೃತ್ತಾಂತ ಎಲ್ಲ ಆ ಪುಸ್ತಕದಲ್ಲಿ ಬಂತು. ಅವಾಗ ಓದಿದ್ರು. ಈ ಜನ್ಮನ ಸಾರ್ಥಕ ಮಾಡ್ಕೊಳ್ಳಿ, ಏನಾದರೂ ಮಾಡಿ, ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ಮಾಡ್ಕೊಳ್ರಿ ಅಂತ. ಇದಿಷ್ಟು ಜನ್ಮಾಂತರದ ಬಗ್ಗೆ ಹೇಳಿದ್ದು. ಇದು ಸಿಂಪಲ್ ಆಗಿ ಹೇಳಿದ್ದು. ಆಮೇಲೆ ಇನ್ನೊಂದು ಯಾವುದೋ ದಪ್ಪನೆ ಪುಸ್ತಕ ಇತ್ತು, ಅದರಲ್ಲಿ ತೆಗೆದು ನೋಡಿದ್ರೆ 271 ಪೇಜ್ ತೆಗೆಯ. ಅದು 271 ಪೇಜ್ ತೆಗೆದ್ರೆ 100 ರೂಪಾಯಿ ಸಿಗೋದು. ಹಳೆ ನೋಟು, ಇವತ್ತಿನ ನೋಟಲ್ಲ, ಹಳೆ ನೋಟು. ಆಮೇಲೆ ನಾವೇನಾರ ಅಲ್ಲಿ ಇಲ್ಲಿ ಕೊಟ್ಟಿದ್ರೆ 4 ಅಡಿ 8 ಅಡಿ 1 ರೂಪಾಯಿ ಉತ್ತರ ಬೇಕಾದ್ರೆ ಎಲ್ಲ ಉಳಿದಿದ್ದೆಲ್ಲ ಒಂದ್ ಕಡೆ ಜೋಬಲ್ಲಿ ಇಟ್ಟಿರ್ತಿದ್ವಿ. ಹೆಂಗಾರ ಅಲ್ಲಿ ಊರಿಗೆ ಹೋಗಕ್ಕೆ ಒಂದು 5-6 ರೂಪಾಯಿ ಇರ್ಲಿ ಅಂತ. ಬಟ್ ಅದನ್ನು ಕೂಡ ಖರ್ಚು ಮಾಡ್ಸಿದ್ರು ಗೊತ್ತಿಲ್ದಂಗೆ. ಗುರುಗಳು ಅದ್ ನೋಡೋರಲ್ಲ, ಗೊತ್ತಾಗೋದಲ್ಲ ಅವರಿಗೆ. ಮೀಸೆಲ್ಲ ನಗೋರು ಹಿಂಗ್ ತಿರುಗ್ಬಿಟ್ಟು ನಾನು ಇನ್ನೇನು ಸರ್ಕಲ್ ಬಂತು ಅಂತಿದ್ದಂಗೆ, ನಿಲ್ಸ್ಬೇಡಿ ಸರ್, ಸೀದಾ ಸಕರಾಪಟ್ಟಣಕ್ಕೆ ಹೋಗೋದು ಸರ್. ಅವ್ರು ಇನ್ನೇನು ಹೇಳಕ್ ಶುರುವಾಗಬೇಕು, ಯಾರೋ ಒಬ್ರು ಮಧ್ಯದಲ್ಲಿ ಅಡ್ಡಿ ಬರೋಕ್ಕೂ ಒಂದು 3-4 ಸತಿ ಹಂಗಾಗ್ಬಿಡ್ತು. ಅದಾದ್ಮೇಲೆ ಒಬ್ರ ಹತ್ರ ಸದಾಶಿವ ಬ್ರಹ್ಮೇಂದ್ರ ಬಗ್ಗೆನ ಒಂದು ಪುಸ್ತಕ ಬರ್ಸೋದು. ಆ ಪುಸ್ತಕ ಬರ್ಸಿ ಅದನ್ನು ಓದಿದ್ದಕ್ಕೆ ಸದಾಶಿವ ಬ್ರಹ್ಮೇಂದ್ರ ಯಾರು, ನೆರೂರು ಅಂದ್ರೆ ಎಲ್ಲಿದೆ, ಅವ್ರ ವೃಂದಾವನ ಎಲ್ಲಿದೆ, ಅವ್ರು ಏನೇನು ಯಾವ್ಯಾವ ಅವಸ್ಥೆಗಳನ್ನು ಅನುಭವಿಸಿದ್ರು, ಅವ್ರ ವೃತ್ತಾಂತ ಎಲ್ಲ ಆ ಪುಸ್ತಕದಲ್ಲಿ ಬಂತು. ಅವಾಗ ಓದಿದ್ವಿ. ಅವರು ಕೊಟ್ಟಿಗೆ ಒಳಗಡೆ ಕೂತ್ಕೊಂಡು ಒಬ್ರಿಗೆ ಆಜ್ಞೆ ಮಾಡೋದು, ಸದಾಶಿವ ಬ್ರಹ್ಮೇಂದ್ರ ಬಗ್ಗೆ ಒಂದು ಮಾಹಿತಿ ಕಲಿಯಕ್ಕೆ ಒಂದು ಪುಸ್ತಕ ಮಾಡ್ಬೋದಲ್ವೇ ಅಂತಂದಿದ್ರು. ಪಾಪ ಅವ್ರು ಮಾಡಿದರು. ಮಾಡ್ಕೊಂಬಂದು ಸದಾಶಿವ ಬ್ರಹ್ಮೇಂದ್ರ ಬಗ್ಗೆ ಅವಾಗ ಅಷ್ಟು ಇದಾಯ್ತು. ಯಾಕೆಂದ್ರೆ ಸದಾಶಿವ ಬ್ರಹ್ಮೇಂದ್ರ ಅವತಾರನೂ ಕೂಡ ನಮ್ಮ ಗುರುಗಳು ಮಾಡಿದ ಅವತಾರ ಅಂತ ಹೇಳಿದಾಗ ನಮಗೆ ಮೈ ಜುಮ್ಮನ್ ಬಂದಿದೆ. ಈಗ ಕೃಷ್ಣವಿನ ವೃಂದಾವನ ಆದರೆ ಇಲ್ಲೇ ಬಾಣಾವರದಲ್ಲಿದೆ, ಅಲ್ಲಿ ಬೇಕಾದಷ್ಟು ಅನುಭವಗಳನ್ನು ಕೊಟ್ಟಿದ್ದಾರೆ, ಅಲ್ಲೇ ನಮಗೆ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಮಗೆ ಒಂದು ಕೃತಜ್ಞತಾಪೂರ್ವಕವಾದಂಥ ನಮಸ್ಕಾರ ಯಾವಾಗಲೂ ಇದ್ದೇ ಇರುತ್ತೆ. ಸದಾಶಿವ ಬ್ರಹ್ಮೇಂದ್ರ ಅಂದರೆ ಇದು ತಮಿಳ್ನಾಡಲ್ಲಿರೋದು. ಇಲ್ಲಿಗೂ ಅಲ್ಲಿಗೂ ಕನೆಕ್ಟಿವಿಟಿ ಅಂತಂದರೆ ಕೆಲವೆಲ್ಲ ತುಂಬ ರಹಸ್ಯನೇ. ಇದು ಸತ್ಪುರುಷರು ಅವಧೂತರು ಅಂದರೆ ಇದ್ದಿದ್ದು ರಹಸ್ಯನೇ. ಬಟ್ ಅವ್ರು ಹೇಳಿದ್ದೇನು ಅಂತಂತಂದರೆ, ನಾನು ಬಂದಿದ್ದೀನಿ ಕಣೆಯ, ನಿಮ್ಮ ಜೊತೆಲಿ ಇರ್ತೀನಿ, ಇದನ್ನು ಅನುಭವಿಸಿ, ಇದನ್ನು ನನ್ನ ಜೊತೆಲಿ ಇದ್ದಾಗ ಇದೆಲ್ಲ ಅನುಭವಿಸಿ, ಆಮೇಲೆ ಎಲ್ಲ ಚೆನ್ನಾಗಿರ್ತೀರ, ಎಲ್ಲ ಖುಷಿಯಾಗಿರ್ತೀರ, ಎಲ್ಲ ಒಳ್ಳೇದಾಗುತ್ತೆ. ಸಾಧನೆ ಹಂಗೆ ಮಾಡ್ಕೊಂಡು ಹೋಗ್ಬೇಕು ಕಣೆ. ಈ ಜನ್ಮನ ಸಾರ್ಥಕ ಮಾಡ್ಕೊಳ್ಳಿ, ಏನಾದರೂ ಮಾಡಿ, ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ಮಾಡ್ಕೊಳ್ರಿ ಅಂತ. ಇದಿಷ್ಟು ಜನ್ಮಾಂತರದ ಬಗ್ಗೆ ಹೇಳಿದ್ದು. ಇದು ಸಿಂಪಲ್ ಆಗಿ ಹೇಳಿದ್ದು. ಇದಿಷ್ಟೆಲ್ಲ ಆಯ್ತು. ಇದೆಲ್ಲ ಆಗಿ ಒಂದು 2 ದಿನ ಆಗಿತ್ತು. 2 ದಿನ ಆದ್ಮೇಲೆ ಅವ್ರದ್ದು ಒಂದು ಬೀರು ಇದೆ, ಅದ್ರಲ್ಲಿ ಬರೀ ಪುಸ್ತಕ, ಆಮೇಲೆ ಜಗದ್ಗುರು ಕೊಟ್ಟಿದ್ದು ಎಲ್ಲ ಇಟ್ಟಿದ್ರು. ಅದು ಬೀರುನ ಏನ್ ಮಾಡೋರು ಇವರು ಅಂದ್ರೆ, ಈ ಗುರುಗಳದ್ದು ಆರಾಧನೆ ಬರೋ ಟೈಮಲ್ಲಿ, ಅಥವಾ ಅವ್ರ ತಂದೆ ಕೆಲ್ಸದ ಟೈಮ್ನಲ್ಲಿ, ಅದಕ್ಕೂ ಮುಂಚೆ ಸ್ವಲ್ಪ ಅಂಥ ಟೈಮ್ನಲ್ಲಿ ಏನು ಮಾಡೋರು, ಬೀರು ಓಪನ್ ಮಾಡಿಸೋರು. ಅಕ್ಕಿ ಅವ್ರೆಲ್ಲ ಇಟ್ಟಿರ್ತಿದ್ದೋ ಗೊತ್ತಿಲ್ಲ, ಒಟ್ಟಲ್ಲಿ ತಗಳೆ ಅಂತ ಕೊಡೋರು. ಕೊಟ್ರೆ ಅಕ್ಕಿ ಓಪನ್ ಮಾಡ್ತಿದ್ವಿ. ಒಳಗಡೆ ತುಂಬ ಪುಸ್ತಕಗಳೆಲ್ಲ, ಈ ಶಂಕರ ವಿಜಯ ಅದು ಎಲ್ಲ ಪುಸ್ತಕಗಳೆಲ್ಲ ಇತ್ತು. ಆ ಪುಸ್ತಕ ತಗಳೆ, ಈ ಪುಸ್ತಕ ತಗಳೆ ಅಂತೆಲ್ಲ ಇದು ಮಾಡೋರು. ಸೂರ್ಯ ನಮಸ್ಕಾರ ಪದ್ಧತಿ ಇದೆಲ್ಲ ಪುಸ್ತಕಗಳಿತ್ತು. ಆ ತಗಳೆ ಈ ತಗಳೆ ಅಂತ ನಾನು ನೋಡಿ 23ನೇ ಪೇಜ್ ತೆಗೆಯ. ಅದರಲ್ಲಿ 23ನೇ ಪೇಜ್ ತೆಗೆದ್ರೆ 50 ರೂಪಾಯಿ ಸಿಗೋದು. ಉರುಳು 50 ರೂಪಾಯಿ ಇದೆ, ಅಲ್ಲಿಡಲಿ ಅನ್ನೋದು. ಆಮೇಲೆ ಇನ್ನೊಂದು ಯಾವುದೋ ದಪ್ಪನೆ ಪುಸ್ತಕ ಇತ್ತು, ಅದರಲ್ಲಿ ತೆಗೆದು ನೋಡಿದ್ರೆ 271 ಪೇಜ್ ತೆಗೆಯ. ಅದು 271 ಪೇಜ್ ತೆಗೆದ್ರೆ 100 ರೂಪಾಯಿ ಸಿಗೋದು. ಹಳೆ ನೋಟು, ಇವತ್ತಿನ ನೋಟಲ್ಲ, ಹಳೆ ನೋಟು. 100 ರೂಪಾಯಿ ಸಿಗೋದು. ಹೀಗೆ ಟೋಟಲ್ ಆಗಿ ಒಂದು 8-10 ಪುಸ್ತಕ ತೆಗೆದಾಗ ಒಂದು 1,500 2,000 ಹಿಂಗೆ ದುಡ್ಡು ಸಿಗೋದು. ಅದು ನಮಗೇನು ಆಶ್ಚರ್ಯ ಅಂತಂದ್ರೆ, ಕೀನೇ ಓಪನ್ ಮಾಡಲ್ಲ, ದುಡ್ಡು ಯಾವಾಗ ಇರ್ತಾರೆ. ಒಂದು ಹೆಚ್ಚು ಕಡಿಮೆ ನೆಕ್ಸ್ಟ್ ಬರೋ ಕಲಾಪಕ್ಕೆ ಎಷ್ಟು ಬೇಕು ಅಷ್ಟು ದುಡ್ಡು ಒಳಗಡೆ ಅಲ್ಲಿ ಜನರೇಟ್ ಆಗಿರೋದು. ಇದು ಒಂದು ಬಾರಿ ಆಗಿದ್ರೆ ಏನೋ ಇಟ್ಟಿದ್ರು ಮಾಡಿದ್ರು ಅಂತೆಲ್ಲ ಹೇಳ್ಬೋದು. ನಾನು ಸುಮಾರು ನನ್ನ ಅನುಭವಕ್ಕೆ ಬಂದಂಗೆ ಒಂದು 12 ಸತಿ ಬೀರು ಓಪನ್ ಮಾಡಿ ಪುಸ್ತಕನೆಲ್ಲ ಒಂದೊಂದು ಸತಿ ಕೊಡೋದಂಗೆ ಮಾಡೋದು. ಇಷ್ಟು ಪೇಜ್ನೇ ತೆಗೆಯ, ಇಂಥ ಪೇಜ್ ತೆಗೆಯ, ಅದರೊಟ್ಟಿಗೆ ಅಲ್ಲಿದೆ, ಆ ಮೂಲೆಯಲ್ಲಿ ಕೈ ಅಲ್ಲಿದೆ ಅನ್ನೋರು. ಹೀಗೆ 50 ರೂಪಾಯಿ, 20 ರೂಪಾಯಿ, 10 ರೂಪಾಯಿ, 100 ರೂಪಾಯಿ, ಈ ಥರ ಎಲ್ಲ ಚಿಲ್ಲರೆಗಳು. ಟೋಟಲ್ ನೆಕ್ಸ್ಟ್ ಬರೋ ಆರಾಧನೆಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಸಿಕ್ಕಿರೋದು ಅವ್ರಿಗೆ. ಅದಕ್ಕಿಂತ ಜಾಸ್ತಿ ಖರ್ಚು ಮಾಡೋರು ಅದೇನೋ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ.
ಬಟ್ ಒಂದು ಅಮೌಂಟ್ ಒಂದ್ಸತಿ 1900 ಸಿಕ್ಕಿತ್ತು, ಒಂದ್ಸತಿ 1720 ರೂಪಾಯಿ ಸಿಕ್ಕಿತ್ತು, ಒಂದ್ಸತಿ 1120 ರೂಪಾಯಿ ಸಿಕ್ಕಿತ್ತು. ನಂಗೆ ಚೆನ್ನಾಗಿ ನೆನಪಿದೆ. ಈ ತರ ಬೀರು ಕ್ಲೀನ್ ಮಾಡಿದಾಗೆಲ್ಲ ಸಿಗೋದು. ಕ್ಲೀನ್ ಮಾಡಕ್ಕದ ಒಳಗಡೆ ಅಚ್ಚುಕಟ್ಟಾಗಿ ಇರೋದು. ಕೂತ್ಕೊಂಡ್ಬಿಡೋರು ಹಿಂಗೆ ಚೇರ್ ಹಾಕೊಂಡು, ನೋಡ್ಯಾ ಅಲ್ಲಿ ನೋಡ್ಯಾ, ಆ ಕಡೆ ಮೂಲೆ ಪುಸ್ತಕ ನೋಡ್ಯಾ, ಈ ಕಡೆ ನೋಡಿ ಈ ಪುಸ್ತಕ ನೋಡ್ಯಾ ನಾನು. ಅವ್ರ ಕೈ ಕೊಟ್ರೆ ನನ್ನ ಕೈ ಕೊಡ್ಬೇಡ ನೀನ್ ನೋಡು ಅನ್ನೋದು. ಅವ್ರ ಕೈಗೆ ಇಸ್ಕೊಂತಿರ್ಲಿಲ್ಲ ಪುಸ್ತಕನ ಅವ್ರ ಕೈಗೆ ಇಸ್ಕೊಂತಿರ್ಲಿಲ್ಲ. ನಾನು ಸಣ್ಣ ಪುಸ್ತಕ ನೋಡಿ ಸರ್ ಅಂತ ಕೊಟ್ರೆ ತೆಗೆಯ 312ನೇ ಪೇಜು ಅಂದ್ರೆ 312ನೇ ಪೇಜೇ ಅದು. 312ನೇ ಪೇಜಲ್ಲಿ 100 ರೂಪಾಯಿ ಸಿಕ್ತು ಅಂತಲೇ. ಈ ತರ 12 ಸತಿ ಆಗಿದೆ. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ನಾವು ಯಾವಾಗಾರ ಹಿಂಗೆ ಪ್ಯಾಂಟ್ ಶರ್ಟ್ ಹಾಕೊಂಡಾಗಲು ಒಂದು ಟೀ ಶರ್ಟ್ ಹಾಕೊಂಡು ನಾವೆಲ್ಲರ ಊರಿಗೆ ಹೋಗ್ಬಿಡ್ತೀನಿ ಇಲ್ಲ ಕದ್ದೋಗ್ಬಿಡ್ತೀನಿ ಅಂದ್ರೆ ಅಂತ ಅವ್ರಿಗೆ ಗೊತ್ತಿರೋದು. ತಿಂಗಳು 2 ತಿಂಗಳು 3 ತಿಂಗಳು ಆದ್ಮೇಲೆ ಪ್ರಸನ್ನ ಊರಿಗೆ ಹೋಗ್ಬೇಕು ಅಂತ ಅನ್ಸದ್ ನನಗೆ. ಹೇಳಂಗಿಲ್ಲ ಬಿಟ್ಟಂಗಿಲ್ಲ. ಒಂದ್ ದಿವಸನಾರು ಹೋಗಿ ಬರ್ಬೇಕು. ಅದಕ್ಕೆ ಅವ್ರು ಏನ್ ಮಾಡ್ಬಿಡೋರು, ನನ್ನ ಶರ್ಟ್ ನಾ ಬೀರೊಳಗೆ ಇಟ್ಬಿಟ್ಟರು. ಕೀ ಸಿಕ್ತಿರ್ಲಿಲ್ಲ ನನಗೆ, ಕೀ ಸಿಕ್ತಿರ್ಲಿಲ್ಲ. ಒಂದ್ಸತಿ ಕ್ಲೀನ್ ಮಾಡಿದಾಗ ಮಾತ್ರ ಒಂದು ಶರ್ಟ್ ಸಿಗ್ತದೆ. ಸರ್ ಅದು ಶರ್ಟ್ ತಗೋಬೋದಾ ಸರ್? ತಗೋಬೋದು ಸರ್, ಅದು ನಿಮ್ದೇ ಸರ್, ತಗೋಬೋದು ಅಂತಂದ್ರು. ಕೊಡಿ ತಗೋಬೋದು, ಆದ್ರೆ ನಿಮ್ದಲ್ಲ ಕೊಡಿ ಅಂತ ಹೇಳಿ ತೊಡೆ ಮೇಲೆ ಇಟ್ಕೊಂಡ್ರು. ಈ ರೀತಿ ಗುರುನಾಥರು ಮಾಡೋರು. ಆ ಪ್ರೀತಿ ತೋರಿಸ್ತಿದ್ರಲ್ಲ, ಪ್ಯಾಂಟ್ನೇ ಮುಚ್ಚಿಟ್ಬಿಡೋರು. ಆಮೇಲೆ ನಾವೇನಾರ ಅಲ್ಲಿ ಇಲ್ಲಿ ಕೊಟ್ಟಿದ್ದ 4 ಅಡಿ 8 ಅಡಿ 1 ರೂಪಾಯಿ ಊತರ ಬೇಕಾದ್ರೆ ಎಲ್ಲ ಉಳಿದಿದ್ದೆಲ್ಲ ಒಂದ್ ಕಡೆ ಜೋಬಲಿ ಇಟ್ಟಿರ್ತಿದ್ವಿ. ಹೆಂಗಾರ ಅಲ್ಲಿ ಊರಿಗೆ ಹೋಗಕ್ಕೆ ಒಂದು 5-6 ರೂಪಾಯಿ ಇರ್ಲಿ ಅಂತ. ಬಟ್ ಅದನ್ನೂ ಕೂಡ ಖರ್ಚು ಮಾಡ್ಸಿದ್ರು ಗೊತ್ತಿಲ್ದಂಗೆ. ಅಪ್ಪ ಈಗ ಹೋಗ್ಬೋದು ಅನ್ನೋರು. ರಾತ್ರಿ 10 ಗಂಟೆನಲ್ಲಿ ಕಾಸಿಲ್ಲ, ಎಲ್ಲಿಗೆ ಹೋಗ್ತೀರಾ? ಒಂದು ಪ್ರಶ್ನೆ ಅದು. ಅವತ್ತಿನ ಕಾಲದಲ್ಲಿ ಆ ದುಡ್ಡಿಗೆ ಅಷ್ಟು ಮಹತ್ವ ಇತ್ತು. ನಮ್ಮ ಕೈಗೆ ಉದ್ಯೋಗ ಇದ್ದಿದ್ರೆ ಇವೆಲ್ಲ ಬರ್ತಿರ್ಲಿಲ್ಲ. ಉದ್ಯೋಗ ಇರ್ಲಿಲ್ವಲ್ಲ, ನಾವು ಈ ರೀತಿ ಎಲ್ಲ ಮಾಡೋರು. 12 ರೂಪಾಯಿ ದುಡ್ಡಿದೆ, ಏನಾರ ಮಾಡಿ ಊರಿಗೆ ಹೋಗ್ಬೇಕು ಅಂತೇಳಿ ನನ್ನ ಮನಸ್ಸು ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೆ. ಆದರೂ ಈಗ ಅವರಿಗೆ ಹೋಗಲ್ಲ ಅನ್ನೋ ಗ್ಯಾರಂಟಿ ಇತ್ತು. ಆದರೂ ಒಂಚೂರು ಕಾಲತ್ತಯ್ಯ ಆಯಿಂಟ್ಮೆಂಟ್ ಹಚ್ಬಿಡೆಯ, ನಿನ್ನ ಕೈಯಿಂದ ಹಚ್ಬೇಕು ಕಡೆ. ಆಯಿಂಟ್ಮೆಂಟ್ ಎಲ್ಲ ಹಚ್ಚಾಯ್ತು. 11 ಗಂಟೆ ಕರೆಕ್ಟಾಗಿ ಮೊರಕೆ ಹೊಡಕ್ಕೆ ಶುರು ಮಾಡೋದು. ಮಲ್ಕೊಂಡ್ರು ಅಂತ ಅನ್ಕೊಂಡು ಸೀದಾ ಬೋಲ್ಟ್ ತಗೊಂಡು ಸೀದಾ ಬಸ್ ಸ್ಟ್ಯಾಂಡ್ ಬಂದು ಹೋದೆ. ಅದು ಅರ್ಧ ಗಂಟೆ ಮುಂಚೆನೇ ಹೊಡೋಗ್ಬಿಟ್ಟಿದೆ. ಆಮೇಲೆ ಏನು ಮಾಡೋದು, ವಾಪಸ್ ಹೋದ್ರೆ ಇದಾಗತ್ತೆ ಅಂತೇಳಿ ನಮ್ಮ ಹುಡುಗರಲ್ವ ಸ್ವಲ್ಪ ಸಣ್ಣ ಪುಟ್ಟ ಅಹಂಕಾರಗಳು ಕಾಡೋದು. ಆಮೇಲೆ ಸರಿ ಅಂತೇಳಿ ಕಾದೆ. ಅವತ್ತಿನ ಕಾಲಕ್ಕೆ ಅಷ್ಟೊಂದು ವೆಹಿಕಲ್ಗಳು ಫ್ಲೋ ಇರಲಿಲ್ಲ. ಆಮೇಲೆ ಯಾವುದೋ ಗಾಡಿ ಲಾರಿಗಳೆಲ್ಲ ಹೋದ್ರು, ಲೋಡ್ ಗಾಡಿಗಳು ಅವೆಲ್ಲ ನಿಲ್ಲಿಸಿರ್ಲಿಲ್ಲ. ಬೆಳಗ್ಗೆ ಒಂದು 5 ಗಂಟೆ ಟೈಮಲ್ಲಿ ಯಾವುದೋ ಒಂದು ಲಾರಿ ಬಂತು, ಖಾಲಿ ಲಾರಿ. ಅವನಿಗೆ ಕೈ ಹೊಡೆದೆ, ಅವ್ನು ನಿಲ್ಲಿಸ್ಬಿಟ್ಟ. ಅವ್ನು ಕರ್ಕೊಂಡೋಗಿ ಕಡೂರಿಗೆ ಬಿಟ್ಟ. 3 ರೂಪಾಯಿ ಇಸ್ಕೊಂಡ. 3 ರೂಪಾಯಿ ಖರ್ಚಾಗ್ಬಿಡ್ತಾನೆ. 9 ರೂಪಾಯಿ ಇದೆ. 9 ರೂಪಾಯಿ ಬಾಣಾವರ ತಲುಪ್ಕೋಬೇಕು. ಬಾಣಾವರ ಕಡೂರಿಂದ ಬಾಣಾವರಕ್ಕೆ ಚಾರ್ಜ್ 7 ರೂಪಾಯಿ, 6 ರೂಪಾಯಿ 50 ಪೈಸೆ. ಸರಿ ಅಂತೇಳಿ 6 ಗಂಟೆಗೆ ಹೋದೆ. 6 ಗಂಟೆ 6 ಕಾಲಿಗೆ ಮತ್ತೆ ಬಸ್ ಹತ್ತದೆ. 7 ಗಂಟೆ 7 ಕಾಲು ಹೊತ್ತಿಗೆ ಬಾಣಾವರ ತಲುಪ್ಕೊಂಡೆ. ಬಾಣಾವರ ತಲುಪ್ಕೊಂಡು ಸ್ನಾನ ಮಾಡ್ಕೊಂಡು 1 ಗಂಟೆ ಹಂಗೆ ರೆಸ್ಟ್ ತಗೊಂಡು ಸೀದಾ ವೇದಿಕೆಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಅಲ್ಲೇ ಸುತ್ತಮುತ್ತ ಒಂಚೂರು ಅದು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಿದ್ದೆ. ದಿಢೀರಣಂಗೆ ಬಂದೇ ಬಿಟ್ರು. ಅವ್ರೇನ್ ಮಾಡಿದಾರೆ, ಮನೆಗೆ ಹೋಗಿ ಮನೇಲಿ 1 ಗಂಟೆ ಇದ್ದು ಆಮೇಲೆ ಬಂದಿರೋದು. ನಮ್ಗೆ ಗೊತ್ತಿಲ್ಲ. ನಾನು ಮನೆಯಿಂದ ಅಲ್ಲೇ ವೇದಿಕೆಲಿ ಇದ್ದೀನಿ ನಾನು. ಅವ್ರಿಗೇನು ಅಂದ್ರೆ, ರಾತ್ರಿ ಹೊಟ್ಬಿಟ್ಟಿದ್ದಾನೆ, ಊರಿಗೆ ಹೋಗಿದ್ದಾನೆ, ಎಲ್ಲೋಗಿದ್ದಾನೆ ಅಂತ. ಅಷ್ಟೊತ್ತಿಗೆ ಅಲ್ಲೇ ಟೈಮ್ ಇಷ್ಟ ಇದೆ, 11, 11:30, 12 ಗಂಟೆ ಟೈಮು. ಸರಿ ದಿಢೀರ್ನಂಗೆ ಬಂದೇ ಬಿಟ್ರು. ಒಂದು 6 ಜನ, 2 ಕಾರು 6 ಜನ ಬಂದೇ ಬಿಟ್ರು. ಸರಿ ಬಂದ್ರಲ್ಲ ಅಂತೇಳಿ ನಾನು ಸ್ವಲ್ಪ ಇದು ಮಾಡ್ಕೊಂಡು, ಏನಯ್ಯ ಹೇಳ್ದಲ್ಲ ಕೇಳ್ದಲ್ಲ ಬಂದ್ಬಿಡೋದ, ಕದ್ದೋಗ ಪರಮಾತ್ಮ ಅಂತಂದ್ರು. ನಾನು ಸುಮ್ಮನೆ ನಕ್ಕಿದೆ. ನಕ್ಕದ್ಮೇಲೆ ಬಾ ಇರಲಿ ಇವೆಲ್ಲ ಹೇಳ್ಬಿಟ್ಟು ಬರ್ಬೇಕಣ್ಣ, ನಂಗೆ ಇದಾಗಲ್ವೇ ಅಂತಂದ್ರು. ಸರಿ ಗೊತ್ತಾಗಿಲ್ಲ ಸರ್ ಅಂದೆ. ಸರಿ ಎಷ್ಟೊತ್ತಿಗೆ ಬಸ್ ಸಿಕ್ತು ಅಂದರು. ಬಸ್ಸಲ್ಲಿ ಸರ್ ಲಾರಿ ಬಂದೆ. ಲಾರಿ ಸಿಕ್ತು ತಾನೆ ಅಂತಂದ್ರು. ಎಷ್ಟು ಗಂಟೆ ಸಿಕ್ತು ಅಂದರು. ಹೀಗೆ ಬೆಳಗಿನ ಜಾವ 5 ಗಂಟೆ. ನೋಡಿ ಸರ್ 5 ಗಂಟೆ ಬಸ್ ಸಿಕ್ಕಿದೆ ಅವ್ರಿಗೆ, 5 ಗಂಟೆ ಲಾರಿ ಸಿಕ್ಕಿದೆ ಸರ್ ಇವ್ರಿಗೆ ಅಂತಂತಂದ್ರು. ಸರಿ ಅವ್ನು ಸ್ವಲ್ಪ ಆಸೆ ಮಾಡಿದ್ರು. ಯಥಾ ಪ್ರಕಾರ ನಮಸ್ಕಾರ ಮಾಡಿದ್ವಿ. ಒಂದು ಅರ್ಧ ಗಂಟೆ ಕೂತಿದ್ದಾಗ ಗುರುಗಳ ಬಗ್ಗೆ 1-2 ಮಾತು ಹೇಳಿದ್ರು. ನೋಡಯ್ಯ ಇಷ್ಟೆಲ್ಲ ಇಲ್ಲಿ ಗುರುವಿನ ನಡೀತಾ ಇದೆ, ಸ್ವಲ್ಪ ಮುಂದಕ್ಕೆ ಬೇಗ ಒಂಚೂರು ಕೆಲಸ ಮಾಡ್ಬೇಕಣ್ಣ. ಬೇಗ ಅಂತಂತಂದ್ರೆ ಅರ್ಥಪೂರ್ಣವಾಗಿ ತಗೊಂಡೋಗ್ಬೇಕಲ್ವೇ ಜೀವನನ ಅಂತಂತಂದ್ರು. ನಾನು ಸುಮ್ಮನೆ ಕೈ ಮುಗ್ಕೊಂಡಿದ್ದೆ. ಕೈ ಮುಗಿಯೋದು ಒಂದೇ ಅಲ್ಲ ಸರ್, ಕೆಲಸ ಮಾಡಬೇಕು ಸರ್ ಅಂತಂದ್ರು.
ಇಷ್ಟು ಹೇಳಿ ನನ್ನನ್ನು ಕರ್ಕೊಂಡು ಮತ್ತೆ ಸೀದಾ ಅರಸೀಕೆರೆಗೆ ಹೋಗೋರು. ಅರಸೀಕೆರೆಗೆ ಹೋಗಿ ಅಲ್ಲಿ ಅವ್ರ ಭಕ್ತರ ಮನೆಗೆ ಹೋಗಿ ಅಲ್ಲಿ ಬೆಳಗಿಂದ ಸಾಯಂಕಾಲ ತನಕ ಇದ್ದು ಅವ್ರ ಮನೆಯಲ್ಲಿ ನೀನೇ ಮಾಡೇ ಒಂಚೂರು ಏನಾರ ಇದನ್ನು ಮಾಡೋ ಅಂತಂದ್ರು. ನಾವು ಏನು ಮಾಡೋದು, ಅವ್ರು ಡ್ಯೂಟಿಗೆ ಹೋಗೋರು. ಏನು ಮಾಡೋದು, ನಮ್ಮದು ಏನಪ್ಪ ಅಂದರೆ ಹೋಗೋದು MTR ಮಿಕ್ಸ್ ತರೋದು, ರವೆ ಇಡ್ಲಿ ಮಿಕ್ಸ್ ತರೋದು, ರವೆ ಇಡ್ಲಿ ಮಾಡೋದು. ರವೆ ಇಡ್ಲಿ ಅಲ್ಲಿ ಬಂದು ಒಂದು 30-40 ಜನಕ್ಕೆಲ್ಲ ರವೆ ಇಡ್ಲಿ ಎಲ್ಲ ಮಾಡಿಕೊಟ್ಟಿದ್ದಾಯ್ತೆಲ್ಲ ಆಯಿತು. ರಾತ್ರಿ 11-11:30 ಅಷ್ಟೊತ್ತಿಗೆ ಹೊರಟ್ರು. ನಾನು ಬಾಣಾವರದಲ್ಲಿ ಇಳಿಸ್ತಾರೆ ಅನ್ನೋದು ನನಗೊಂದಿದ್ದು, ಬಾಣಾವರದಲ್ಲಿ ಇಳಿಸ್ತಾರೆ ಅನ್ನೋದು. ನಾನು ಇಳಿಯೋಕ್ಕೂ ಅಲ್ಲೇ ತಯಾರಿ ಮಾಡ್ಕೊಂಡ್ಬಿಟ್ಟಿರ್ತಿದ್ದೆ. ಮಾನಸಿಕವಾಗಿ ಆಗ ದೈಹಿಕವಾಗಿ ಸ್ವಲ್ಪ ಹಿಂಗೆ ಅನ್ಕೊಂಡು ತಯಾರಿ ಮಾಡ್ಕೊಂಡ್ಬಿಟ್ಟಿರ್ತಿದ್ದೆ. ಗುರುಗಳು ಅದು ನೋಡೋರಲ್ಲ, ಗೊತ್ತಾಗೋದಲ್ಲ ಅವರಿಗೆ. ಮೀಸೆಲ್ಲ ನಗೋರು ಹಿಂಗೆ ತಿರುಗ್ಬಿಟ್ಟು ನಾನು ಇನ್ನೇನು ಸರ್ಕಲ್ ಬಂತು ಅಂತಿದ್ದಂಗೆ ನಿಲ್ಸ್ಬೇಡಿ ಸರ್, ಸೀದಾ ಸಕ್ರಾಪಟ್ಟಣಕ್ಕೆ ಹೋಗೋದು ಸರ್ ಅಂತನ್ನೋರು. ಅದಕ್ಕೆ ನಾನು ಒಂದ್ಸತಿ ಹಿಂಗೆ ಕಣ್ಣಿಂಗೆ ಅಂದರೆ ಇಲ್ಲಿ ಬಾರೆ ಬೆಳಗ್ಗೆ ಬರುವಂತ ಬಾರೆ ಅನ್ನೋದು. ಹಂಗೆ ಕರ್ಕೊಂಡೋಗಿ ಬೆಳಗ್ಗೆ ಬರೋಂತ ಬಾರೆ ಅಂತ ಕರ್ಕೊಂಡು 1 ತಿಂಗಳ ಮೇಲೆ ಮತ್ತೆ ನನಗೆ ಕಳಿಸಿದ್ದು ವಾಪಸ್ಸು. ಈ ಥರ ಮಾಡೋರು. ಅಂದರೆ ಆ ಪ್ರೀತಿ, ಆ ವಾತ್ಸಲ್ಯ, ಆ ಮಮತೆ ಅದೆಲ್ಲ ಇದೆಯಲ್ಲ, ಅದನ್ನ ನಾವು ಕ್ಷಣಕ್ಕೆ ಅನುಭವಿಸಿದವರು. ಒಂದು ಕ್ಷಣನೂ ನಾವು ಅವ್ರನ್ನ ಬಿಟ್ಟಿರೋಕ್ಕೂ ಬಿಡ್ತಿರಲ್ಲ, ಅವ್ರು ನಮ್ಮನ್ನು ಬಿಟ್ಟಿರೋಕ್ಕೂ ಬಿಡ್ತಿರಲ್ಲ. ನಾನು ರಾತ್ರಿ ಕದ್ದೋದ್ರೆ ನೋಡಿ ಸೀದಾ ಬಂದಿದ್ದಾರೆ. ಈ ಕಡೂರಲ್ಲಿ ಮೊಹಮ್ಮದ್ ಅಲಿ ಅಂತ ಇದ್ದಾರೆ. ಅವ್ರೇನು ಮಾಡಿದ್ರು, ಅವರು ಕಡೂರಿಗೆ ಹೋಗ್ಬೇಕು, ನಾನು ಜೊತೆಲಿ ಹೋಗ್ಬೇಕು. ನಾನು ಅಲ್ಲಿ 2 ತಿಂಗಳ ಮೇಲೆ ಆಗ್ಬಿಟ್ಟಿದೆ. ಒಂದ್ಸತಿ ಏನಾಗ್ಬಿಡ್ತು, ಕಡು ಮೊಹಮ್ಮದ್ ಅಲಿ ಸಾಬ್ರು ಅಂತೇಳಿ ಅವ್ರು ಏನಕ್ಕೋ ಬಂದಿದ್ರು ಪಾಪ. ಅವ್ರಿಗೂ 10:15 ಎಲ್ಲ ಆದ್ಮೇಲೆ 11 ಗಂಟೆ ತನಕ ಏನೋ ಹೇಳಿದ್ರು, ಎಲ್ಲ ಮಾಡಿಕೊಟ್ರು. ನಾನು ಒಂಚೂರು ಗುರುಗಳಿಗೆ ಪಾದಾವತ್ತಿ ಇದೆಲ್ಲ ಮಾಡಿ ಮಲಗಿಸಿದೆ. ಸುಮಾರು 11:30, 11:15 ಅವ್ರು ಹೋಗ್ಲೇಬೇಕಾಗಿತ್ತು. ಅವ್ರದ್ದೇನು ಅಂದರೆ ಕಡೂರಲ್ವ ಯಾವ್ದಾದ್ರು ವೆಹಿಕಲ್ ಸಿಗುತ್ತೆ ಅನ್ನೋದು ಅವ್ರು ಬಂದಿದ್ದು. ನಾನೇನು ನೋಡ್ಬಿಟ್ಟು ಅವ್ರ ಜೊತೆ ಎಸ್ಕೇಪ್ ಆಗ್ಬಿಟ್ಟೆ, ಬಾಣಾವರಕ್ಕೆ ಹೋಗ್ಬೇಕು ಅಂತೇಳಿ. ಅದೇನು ಮಾಡಿದ್ವಿ, ಗುರುಗಳು ಪರ್ಮಿಷನ್ ಕೊಟ್ಟಿಲ್ಲ ನಂಗೆ ಓಡಕ್ಕೆ, ಅವ್ರಿಗೆ ಓಡಕ್ಕೆ ಇಬ್ರಿಗೂ ಪರ್ಮಿಷನ್ ಕೊಟ್ಟಿಲ್ಲ. ಅವತ್ತೇನಾಗ್ಬಿಡ್ತು ಅಂದರೆ ನಮ್ಮ ಪುಣ್ಯಕ್ಕೆ 3:30-4 ಗಂಟೆ ಆದರೂ ಒಂದು ಲಾರಿಯೂ ಇಲ್ಲ, ಯಾವುದೂ ಬರಲಿಲ್ಲ. ಅವತ್ತು ಬಂತು 3-4 ಗಂಟೆಗೆ ಯಾವುದೋ ಒಂದು ಧರ್ಮಸ್ಥಳ ಗಾಡಿ ಬಂತು. ಅದು ಚಿಕ್ಕಮಂಗ್ಳೂರಿಗೆ ಹೋದ್ವಿ, ನಾನು ಮೊಹಮ್ಮದ್ ಅಲಿ ಸಾಬ್ ಇಬ್ಬರು. ಚಿಕ್ಕಮಂಗ್ಳೂರಿಗೆ ಹೋದಾಗ 6 ಗಂಟೆ ಅಂದ್ರೆ 5:30-6 ಗಂಟೆ. ಅಲ್ಲಿಂದ ಮತ್ತೆ ಯಥಾ ಪ್ರಕಾರ ಶಿವಮೊಗ್ಗ ಗಾಡಿ 6 ಗಂಟೆ ಶಿವಮೊಗ್ಗ ಗಾಡಿ. ಅದನ್ನ ಹತ್ಕೊಂಡು ಸೀದಾ ಮತ್ತೆ ಇದಕ್ಕೆ ಬಂದಾಗ ಕಡೂರಿಗೆ ಬಂದಾಗ 7:30, 7:15. ನಾವು ಬಾಣಾವರ ತಲ್ಕೊಂಡಾಗ 10 ಗಂಟೆ. ರಾತ್ರಿ ಹೊರಟಿದ್ದು ಎಷ್ಟು ಗಂಟೆಗೆ? 11:30 ಹೊರಟ್ರೆ 12 hours ಬಾಣಾವರ ತಲುಪೋದಿ. ಅವ್ರ ಪರ್ಮಿಷನ್ ಇಲ್ದಲೆ ನಾವೇನಾರ ಹೊರಟ್ರೆ ಖಂಡಿತ ನಾವು ಏನ್ ಮಾಡಿದ್ರು ನಮ್ಗೆ ಬೇಗ ಕೆಲಸ ಮಾಡ್ಕೊಂತೀವಿ ಅಥವಾ ಇನ್ನೆಲ್ಲ ತಲುಪ್ಕೊಂಡ್ಬಿಡ್ತೀವಿ. ಇದೆಲ್ಲ ಹಾಕಿಲ್ಲ. ಪರ್ಮಿಷನ್ ಕೊಟ್ಟರೆ ಎಲ್ಲ ಸುಲಲಿತವಾಗಿ ಆಗ್ಬಿಡೋದು. ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಬೇಡ ಕಣೆಯ ಜೊತೆಲಿ ಯಾಕೆ ಇಷ್ಟ ಅಂತ ಗೊತ್ತಾಗೋದು ಅವ್ರಿಗೆ. ಈ ರೀತಿ ತುಂಬಾ ಜನ ಗುರುಬಂಧುಗಳಿಗೆ ಹೇಳಿದ್ದಾರೆ. ಈ ಮೊಹಮ್ಮದ್ ಅಲಿ ಸಾಬ್ರ ಜೊತೆ ಹೋದಾಗಲೂ ಕೂಡ ನಾನ್ ತಲುಪ್ಕೊಂಡಿದ್ದು 10:30 ಆಯ್ತು. 10:30 ಆದ್ರೂ 2:30 ಇದೇ ಚಿಕ್ಕಮಂಗ್ಳೂರು ಗೌಡ್ರ ಜೊತೆ ಬಂದೇ ಬಿಟ್ರು. ಬಂದು ನನ್ನ ಮೈಕೆಲ್ಲ ತಡವರ್ಸಿ ಏನೇ ಒಂದು ಮಾತು ಹೇಳ್ದದನ್ನೇ, ಒಂದು ಬಿಲ್ಪತ್ರಿನಾರ ಕೊಡ್ತಿದ್ದೆ ಕಣೆ, ಹಿಂಗೆ ಸಮಾಧಾನ ಮಾಡೋರು. ಅಂದ್ರೆ ವೇದಿಕೆಗೆ ಬೃಂದಾವನಕ್ಕೆ ಹಾಕಿ ಒಂದು ಬಿಲ್ಪತ್ರಿನಾರ ಕೊಡ್ತಿದ್ದೆ ಕಣೆ. ಅವ್ರು ತಲೆ ನೇವರ್ಸಿ ಇದೆಲ್ಲ ಮಾಡಿ ಹಿಂಗೆ ತೆಗೆದುಬಿಟ್ಟು ಒಂದಷ್ಟು ಇದನ್ನೆಲ್ಲ ತಿನ್ಸೋರು, ದ್ರಾಕ್ಷಿ ಎಲ್ಲ ತಿನ್ಸೋರು. ನಮ್ಗೆ ಅವಾಗ ಏನು ಅಂದರೆ ನಾವು ಯಾಕೆ ಹಿಂಗೆ ಆಡ್ತೀವಿ ಅನ್ನೋದೊಂದು ಪ್ರಶ್ನೆ. ಆದರೆ ಗುರುಗಳನ್ನ ಬರ್ತಿದ್ದಂಗೆ ಹೆಂಗೆ ಬರ್ತಾರಲ್ಲ ಏನಿರ್ಬೋದು. ಅಂದರೆ ಅಷ್ಟು ಅವರು ನಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋರು. ಅದಕ್ಕೆ ಒಂದ್ಸಾರಿ ಏನಾಗ್ಬಿಡ್ತು, ಅರಸೀಕೆರೆಯಲ್ಲಿ ಗುರುಗಳ ಆರಾಧನೆ ಎಲ್ಲ ಆಯ್ತು. ಅರಸೀಕೆರೆಯಲ್ಲಿ ಹಂಸರ ಆರಾಧನೆ ಎಲ್ಲ ಮಾಡಿಸಿದ್ರು. ಅದಕ್ಕೋಸ್ಕರ ಪೂರ್ವಭಾವಿಯಾಗಿ 4 ದಿವಸ ಕಳಿಸಿ ಮಾಡೋರು. ಇದು 1997-98 ಮಧ್ಯದಲ್ಲಿ. ಅಂದರೆ ಗಣಪತಿ ಹಬ್ಬ ಆಗಿ 4 ದಿವಸಕ್ಕೆ ಅರಸೀಕೆರೆ ಶಂಕರಲಿಂಗ ಆಶ್ರಮದಲ್ಲಿ ಆರಾಧನೆ. ಸರಿ, ಗಣಪತಿ ಹಬ್ಬ ಮಾಡ್ಕೊಂಡು ಇಲ್ಲೇನು ಅಂದರೆ ಗಣಪತಿ ಹಬ್ಬದಲ್ಲಿ ನಮ್ಮ ಕೈಲೇ ಗಣಪತಿ ಮೂರ್ತಿನ ತರಿಸ್ಕೊಳ್ಳೋರು ಗುರುನಾಥರ ಮನೆಗೆ. ಅದು ತರಿಸ್ಕೊಂಡು ಅದೆಲ್ಲ ಗುರುಗಳು ಯಾವತ್ತೂ ಗಣಪತಿ ಪೂಜೆ ಮಾಡ್ಬೇಕು, ಗಣಪತಿ ಬಿಡ್ತಿರಲಿಲ್ಲ, ಮನೆ ಒಳಗಡೆನೆ ಇಡೋರು, ಹಂಗೆ ಇಡೋರು. ಅವತ್ತಿಂದ 5 ದಿವಸಕ್ಕೆ ನವಮಿ ದಿವಸ ಅಲ್ಲಿ ಆರಾಧನೆ. ಅವಾಗ ಏನಾಗ್ಬಿಡ್ತು ಅಂದರೆ ಪಂಚಮಿಯಿಂದ ಸ್ಟಾರ್ಟ್ ಆಗಿದ್ದು 4 ದಿವಸ ಆರಾಧನೆ ಬರೋ ತನಕ ನಮಗೆಲ್ಲ ಪ್ರತಿನಿತ್ಯ ಒಂದೊಂದು ಕೆಲಸ ಮಾಡ್ಕೊಂಡು ಎಲ್ಲ ಆದ್ಮೇಲೆ ಸುಣ್ಣ ಬಣ್ಣ ಹೊಡೆದು ಕ್ಲೀನ್ ಮಾಡಿ ಎಲ್ಲ ಮಾಡ್ಕೊಂಡು ಬೆಳಗ್ಗೆ ಹೋದ್ರೆ ರಾತ್ರಿ ಬರೋದು, ಬೆಳಗ್ಗೆ ಹೋದ್ರೆ ರಾತ್ರಿ ಬರೋದು, ಆ ಥರ ಮಾಡಿಸೋರು. ಆರಾಧನೆ ಕಲಾಪ ಎಲ್ಲ ಆಯಿತು. ಅದು ಮಾರನೇ ದಿವಸನೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ಮಾಡಿಕೊಟ್ಟಿದ್ದಾಯಿತು. ಬಂದ್ಮೇಲೆ ಏನಾಗ್ಬಿಡ್ತು ಅಂದರೆ ತುಂಬ ಟೈರ್ಡ್ ಅಂದರೆ ಸುಸ್ತು, ಅಂದರೆ ವಿಪರೀತ ಸುಸ್ತು. ನಮಗೆ ನಿದ್ದೆ ಇಲ್ಲ,
ತುಂಬ ಕೆಲಸ ಮಾಡಿ ಸ್ಟ್ರೈನು ಇದೆಲ್ಲ ಇತ್ತಲ್ಲ. ನಾನೇನು ಮಾಡಿದೆ, ಊರಿಗೆ ಹೋದರೆ ಒಂದು 2 ದಿವಸ ಚೆನ್ನಾಗಿ ನಿದ್ದೆ ಮಾಡಬೇಕು ಅನ್ನೋದೊಂದು ನನಗೆ ತಲೆ ಒಳಗೆ ಬಂದ್ಬಿಟ್ಟಿತ್ತು. ಇಲ್ಲಿದ್ದರೆ ನಿದ್ದೆ ಮಾಡೋಕ್ಕಾಗಲ್ಲ. ಚಕ್ರಪಟ್ಟಣದಲ್ಲಿ ಗುರುನಾಥ ದೇವರು ಇದ್ದರೆ ಖಂಡಿತ ನಿದ್ದೆ ಮಾಡೋಕ್ಕಾಗಲ್ಲ. ಏನಾದ್ರು ಯಾರಾದ್ರು ಬರ್ತಾನೆ ಇರ್ತಾರೆ ಅಥವಾ ಏನಾದ್ರು ತಂದ್ಕೊಡು ಅಂತ ಹೇಳ್ತಾನೆ ಇರ್ತಾರೆ. ಈ ಥರ ಆಗೋದು. ಅದಕ್ಕೆ ನಿದ್ದೆ ಮಾಡಬೇಕು ಅಂತೇಳಿ ಏನು ಮಾಡಿದೆ, ಅವತ್ತು ರಾತ್ರಿ ವಿತೌಟ್ ಪರ್ಮಿಷನ್ನು ಹಿಂದ್ಗಡೆ ಬಾಗ್ಲಾಸ್ ಹಾಕ್ಬಿಟ್ಟೆ. ಮುಂದ್ಗಡೆಯಿಂದ ಹೋದ್ರೆ ಗೊತ್ತಾಗುತ್ತೆ ಅಂತೇಳಿ ಹಿಂದ್ಗಡೆ ಬಾಗ್ಲಾಸಿ ಒಂದು 11 ಗಂಟೆ ಟೈಮಲ್ಲಿ ಹೊರಟ್ಬಿಟ್ಟೆ. 5 ನಿಮಿಷ ಲೇಟು ಪುಣ್ಯಕ್ಕೆ ಅವತ್ತು ಬಸ್ ಸಿಕ್ಬಿಡ್ತು. ಬಸ್ಸಲ್ಲಿ ತಲುಪ್ಕೊಂಬಿಟ್ಟೆ. ಎಲ್ಲಿಗೆ? ಬಾಣಾವರಕ್ಕೆ ತಲುಪ್ಕೊಂಡೆ. ಅಲ್ಲ ನಿದ್ದೆ ಮಾಡಿದ್ದೆ ಆಯಿತು. ಬೆಳಗ್ಗೆ ನಾನು ಎದ್ದಾಗಲೇ 10:10 ಎದ್ದೇಳಬೇಕು ಅನ್ನೋ ಕರೆಕ್ಟಾಗಿ ಗುರುಗಳು ಎಂಟ್ರಿ ಕೊಟ್ಟೇ ಬಿಟ್ರು. ಆಮೇಲೆ ಒಳಗಡೆ ಬಂದರು. ಬರ್ತಿದ್ದಂಗೆ ಅಯ್ಯ ಎದ್ದೇನೆಯ ಅಂತ ಬಂದರು. ನಾನು ರೂಮಲ್ಲಿ ಮಲಗಿದವನು ಏನು ಗುರುನಾಥ್ರ ವಾಯ್ಸು ಅಂತ ಅಂದ್ಕೊಂಡು ಬೆಡ್ಶೀಟ್ ತೆಗಿಯಕ್ಕೂ ಅವ್ರು ಬಂದು ನನ್ನ ಮುಖ ಸವರಕ್ಕೂ ಒಂದೇ ಆಯಿತು. ಮುಖ ಸವರ್ಬಿಟ್ಟು ಏನೆಯ ಗೊತ್ತಿದೆ ಕಣೆಯ ಸುಸ್ತಾಗಿದೆ ಅಂತ ಹೇಳಿ ಮಲ್ಗಕ್ಕೆ ಅಲ್ಲಿಂದ ಇಲ್ಲಿ ಬರಬೇಕೆ, ಅಲ್ಲೇ ಮಲ್ಕೋಬೋದಾಯ್ತಲ್ಲ. ನನಗೆ ಆತಂಕವಾಗಲ್ವೇ? ಹಾಗೆ ಹೇಳ್ದೆಲ್ಲ ಕೇಳ್ದೆಲ್ಲ ಬಂದ್ಬಿಟ್ರೆ, ನೋಡಿ ಸರ್ ಕದ್ದೋಗ ಪರಮಾತ್ಮ ನೋಡಿ ಸರ್ ಇಲ್ಲಿದೆ ಸರ್, ಇಲ್ಲಿ ದರ್ಶನ ಕೊಡ್ತೀಯ ಸರ್ ಅಂತ ಜೊತೆಲಿ ಬಂದಿತ್ತು. ಅವ್ರಿಗೆ ಚಿಕ್ಕಮಂಗ್ಳೂರಿಂದ ಬಂದಿದ್ರು. ಆಮೇಲೆ ಮಕಾನ್ ವ್ಯವಸ್ಥೆ ನನಗೆ ಬೆಳಗ್ಗೆ ಅದೊಂದು ಭಾವುಕತೆ, ನಮ್ದೊಂದು ಗುರು ಅನ್ನೋದೊಂದು ಭಾವುಕತೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತಾವೆ. ಏನು ಅಲ್ಲಿಂದ ಮತ್ತೆ ಹುಡ್ಕೊಂಬಂದ್ಬಿಟ್ಟಲ್ಲ. ಏನು ನಾವು ಅಂಥ ವ್ಯಕ್ತಿಗಳಲ್ಲ, ಶ್ರೀಮಂತರಲ್ಲ ಅಥವಾ ಇನ್ನೇನೋ ಇವರು ಅಲ್ಲ. ಮನ್ಸಲ್ಲಿ ಬಂದ್ಬಿಡ್ತು, ಇದೇನು ಗುರು ಇಷ್ಟೊಂದು ನಮಗೋಸ್ಕರ ಇದು ಮಾಡ್ತಾರಲ್ಲ ಅಂತ. ಅವರು ಒಂದು ಸ್ವಲ್ಪ ಭಾವುಕತೆ ಒಳಗಾಗಿದ್ದು ಉಂಟು ಅವತ್ತು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.